ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನೋಡ್ರಿ, ಪಾಲಕ್ ಮೆಂತ್ಯ ಪಲಾವ್. ಇಲ್ಲಿ ನೋಡ್ರಿ, ನಾನು ಬಂದ್ಬಿಟ್ಟು ಇಲ್ಲಿ ತರಕಾರಿಗಳು ನೋಡ್ರಿ, ಒಂದು ಈರುಳ್ಳಿ, 2 ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ಮು, ಬದನೆಕಾಯಿ ಮತ್ತು ತೊಂಡೆಕಾಯಿ. ಇದು ನೋಡ್ರಿ ಕ್ಯಾರೆಟ್. ನಿಮ್ಮ ಕಡೆ ಯಾವ ತರಕಾರಿ ಐತೆ ಅದನ್ನ ಹಾಕ್ಕೋಬೋದು. ಇಲ್ಲಂದವ್ರು ಸ್ಕಿಪ್ ಮಾಡ್ಕೊಂಡು ಹಾಗೆ ಪಾಲಕ್ಕು ಮೆಂತ್ಯ ಅಷ್ಟೇ ಹಾಕ್ಕೊಂಡ್ಬಿಟ್ಟು, ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಮೆಂತ್ಯ ಮತ್ತು ಪಾಲಕ್ಕನ ಎರಡೂ ಮಿಕ್ಸಿ ಮಾಡೋಕ್ಕೆ, ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡೇನಿ, ಎಲ್ಲನೂ ಹಾಕ್ಕೊಂಡು. ಮತ್ತು ಇಲ್ಲಿ 100 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡೇನಿ. ನಿಮ್ಗೆ ಇವೆಲ್ಲ ಆಪ್ಷನಲ್ಲ, ಇವೆರಡು ಮಾತ್ರ ಕಂಪಲ್ಸರಿ. ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಕಂಪಲ್ಸರಿ. ಇವೆಲ್ಲ ಉಳಿದ ತರಕಾರಿ ಆಪ್ಷನಲ್ಲ, ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಹಂಗೆ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಒಗ್ಗರಣೆಗೆ ಬಂದುಬಿಟ್ಟು ಎಣ್ಣೆ ಹಾಕ್ಕೊಂಡು ಇಟ್ಕೊಂಡೇನಿ. ಇದಕ್ಕೆ ಬಂದುಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ. ಆಮೇಲೆ ಈರುಳ್ಳಿ, ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಇವಾಗ ಎಣ್ಣೆ ಒಳಗನ ಸ್ವಲ್ಪ ನೋಡಿ ಮಸಾಲೆ, ಒಂದೆರಡು ಪಲಾವ್ ಎಲೆ, ಒಂದು ಮೊಗ್ಗು, ಒಂದು ಚಕ್ಕೆ, ಒಂದು ಸ್ವಲ್ಪ ಎಲ್ಲ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಆಡಿಸ್ಕೊಂಡು ಇದಕ್ಕೆ ನೋಡಿ ಉಳಿದ ತರಕಾರಿ ಎಲ್ಲ ಹಾಕ್ಕೊಳ್ಳೋಣ. ತರಕಾರಿ ಹಾಕ್ಕೊಂಡು ಇದಕ್ಕೆ ಬಂದ್ಬಿಟ್ಟು ಪನ್ನೀರ್ ಅಂತ ತೊಳೆದಿಟ್ಟಂಥ ಪನ್ನೀರು, ಆಮೇಲೆ ಈಗ ಸ್ವಲ್ಪ ತರಕಾರಿ ಬೇಯ್ಬಿಟ್ಟ ಅಂದರೆ ಇದು ರುಬ್ಕೊಂಬಿಡೋಣ. ಯಾವುದನ್ನು ಇದನ್ನು ಪಾಲಕ್ಕು ಮೆಂತ್ಯ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದನ್ನು ರುಬ್ಬಿಟ್ಕೊಳ್ಳೋಣ. ಈಗ ನೋಡಿ ಇವೆಲ್ಲ ತರಕಾರಿ ಸ್ವಲ್ಪ ಬಾಡ್ಯಾವ. ಇದಕ್ಕೆ ಬಂದೀಗ ಅಕ್ಕಿ ತೊಳೆದಿಟ್ಕೊಂಡೇವಲ್ಲ ಅವನ್ನ ಹಾಕ್ಕೊಳ್ಳೋಣ. ಪೂರ್ತಿ 3 ಇರುತ್ತಲ್ಲ, ಒಂದು ದೊಡ್ಡ ಗ್ಲಾಸ್ನಾಗ ಬಸುಮತಿ ಅಕ್ಕಿ ಇದು ಮಸೂರು ಅಕ್ಕಿ ತೊಗೊಂಡ್ರೆ ಒಂದು ಅರ್ಧ ಇತ್ತಲ್ಲ, ಅರ್ಧ ಅಷ್ಟು ಇದನ್ನು ತೊಗೊಂಡಿನಿ, ಬಾಸುಮತಿ ಅಕ್ಕಿ ತೊಗೊಂಡಿನಿ. ನೀವೆರಡು ಮಸೂರು ಅಕ್ಕಿ ಆದರೂ ತೊಗೋಬೋದು, ಅದನ್ನ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು. ನಾ ಇಲ್ಲಿ ಬಂದುಬಿಟ್ಟು ಬಾಸುಮತಿ ಅಕ್ಕಿ ಟೇಸ್ಟ್ ಬರುತ್ತೆ ಅಂತ ಅದನ್ನ ಹಾಕ್ಕೊಂಡು ಮಾಡ್ಕೊಳ್ತೀನಿ. ನೀವಿಲ್ಲ ಅಂತಂದ್ರೆ ಅದನ್ನ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು. ಏನು ರುಬ್ಬಿವಿ ಇದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸೊಪ್ಪದು ಹಾಕಿಲ್ಲ, ಸ್ವಲ್ಪ ತರಕಾರಿಗೆ ಅಂದರೆ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಈಗ ಇದನ್ನು ಮತ್ತು ಇದಕ್ಕೆ ಮೇನ್ ಇನ್ನೊಂದು ಆ್ಯಡ್ ಮಾಡೋಣ. ಅದು ಹಾಕಿದ್ರೆ ಪಲಾವ್ ಇನ್ನೂ ಟೇಸ್ಟ್ ಆಕೈತಿ. ಸ್ವಲ್ಪ ಮೊಸರು ಹಾಕ್ಕೋತೆ ನೋಡ್ರಿ. ಇದಕ್ಕೆ ಇದನ್ನ ಹಾಕಿದ್ರೆ ಮಾತ್ರ ಪಲಾವ್ ಇನ್ನೂ ಟೇಸ್ಟ್ ಆಕೈತಿ. ಹಿಂಗೆ ಮುಚ್ಚಿಡೋಣ ಬಿಸಿಲು ಹಾಕಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಪಲಾವ್.
ಮೊಸರು ಬಾಜಿ ಜೊತೆ ತಿನ್ನೋದ್ರ ಮಸ್ತ್ ಟೇಸ್ಟ್ ಆಗ್ತೈತಿ. ಮೊಸರು ಬಾಜಿನೂ ರೆಡಿ ಮಾಡ್ಕೊಂಡು ನೋಡಿ. ಸ್ವಲ್ಪ ಉಪ್ಪು, ಒಂದಿಟ್ಟು ಈರುಳ್ಳಿ ಹಾಕ್ಕೊಂಡು ಮೊಸರು ಬಾಜಿ ಮಾಡ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.